ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮುಂದಿನ ಆಪರೇಟರ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಂಬರ್ ಸಿಸ್ಟಮನ್ನು ರಿಕಾಲ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋವನ್ನು ಮಾಡ್ತಿದ್ದೀನಿ. ನಂಬರ್ ಸಿಸ್ಟಮ್ ಅಂದರೆ ಏನು? A number system is a way of representing numbers using a set of symbols or digits and rows. It defines how numbers are written, counted and calculated. ನಂಬರ್ ಸಿಸ್ಟಮ್ ಅಂದರೆ ಡಿಜಿಟ್ಸ್ ಮತ್ತು ಕೆಲವೊಂದು ರೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಂಬರ್ಸ್ಗಳನ್ನು ಹೇಗೆ ಬರಿಬೇಕು, ಕೌಂಟ್ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡುವಂತಹ ಸಿಸ್ಟಮ್. ಇದರಲ್ಲಿ 4 ಟೈಪ್ಸ್ ಇದೆ: ಡೆಸಿಮಲ್ ನಂಬರ್ ಸಿಸ್ಟಮ್, ಬೈನರಿ ನಂಬರ್ ಸಿಸ್ಟಮ್, ಆಕ್ಟಲ್ ನಂಬರ್ ಸಿಸ್ಟಮ್ ಹಾಗೆ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಡೆಸಿಮಲ್ ನಂಬರ್ ಸಿಸ್ಟಮ್ ಅಂದರೆ ಏನು? Decimal number system uses digits from 0 to 9. Base value is 10. This is the number system we use in daily life. ಡೆಸಿಮಲ್ ನಂಬರ್ ಸಿಸ್ಟಮ್ನಲ್ಲಿ 0 ಇಂದ 9 ವರೆಗಿನ ಡಿಜಿಟ್ಸನ್ನು ಯೂಸ್ ಮಾಡ್ತೀವಿ. ಇದರ ಬೇಸ್ ವ್ಯಾಲ್ಯೂ 10 ಆಗಿರುತ್ತೆ. ನಾವು ಡೈಲಿ ಲೈಫ್ನಲ್ಲಿ ಯೂಸ್ ಮಾಡುವಂತಹ ನಂಬರ್ ಸಿಸ್ಟಮ್ ಡೆಸಿಮಲ್ ನಂಬರ್ ಸಿಸ್ಟಮ್ ಆಗಿದೆ. ಫಾರ್ ಎಕ್ಸಾಂಪಲ್ 25. ಬೈನರಿ ನಂಬರ್ ಸಿಸ್ಟಮ್ ಅಂದರೆ ಏನು? ಬೈನರಿ ನಂಬರ್ ಸಿಸ್ಟಮ್ ಯೂಸಸ್ ಓನ್ಲಿ 0 and 1. ಬೇಸ್ ವ್ಯಾಲ್ಯೂ ಈಸ್ 2. ಯೂಸ್ಡ್ ಬೈ ಕಂಪ್ಯೂಟರ್ಸ್. ಬೈನರಿ ನಂಬರ್ ಸಿಸ್ಟಮ್ 0 ಮತ್ತು 1 ಡಿಜಿಟ್ಸನ್ನು ಯೂಸ್ ಮಾಡುತ್ತೆ. ಇದರ ಬೇಸ್ ವ್ಯಾಲ್ಯೂ 2 ಆಗಿರುತ್ತೆ. ಕಂಪ್ಯೂಟರ್ಸ್ಗಳಿಗೆ ಬೈನರಿ ನಂಬರ್ ಮಾತ್ರ ಅರ್ಥ ಆಗೋದ್ರಿಂದ ಅಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ಬೈನರಿ ನಂಬರ್ಸನ್ನೇ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 101. ಇದರಲ್ಲಿ 101 ಅನ್ನೋದು ಬೈನರಿ ನಂಬರ್ಗೆ ಇದು ಎಕ್ಸಾಂಪಲ್. ಸೊ ನಾವು ಡೈಲಿ ಲೈಫ್ನಲ್ಲಿ ಡೆಸಿಮಲ್ ನಂಬರನ್ನು ಯೂಸ್ ಮಾಡೋದ್ರಿಂದ ಈ ಬೈನರಿ ನಂಬರನ್ನು ಹೇಗೆ ಡೆಸಿಮಲ್ ನಂಬರ್ಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಇವಾಗ ಮೊದಲ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಸ್ಪ್ಲಿಟ್ ಮಾಡ್ತೀವಿ. 101 ಅನ್ನು 1 ಇಂಟು 2 ಟು ದಿ ಪವರ್ 2 ಪ್ಲಸ್ 0 ಇಂಟು 2 ಟು ದಿ ಪವರ್ 1 ಪ್ಲಸ್ 1 ಇಂಟು 2 ಟು ದಿ ಪವರ್ 0. ಸೊ ಇಲ್ಲಿ 101 ಯಾಕೆ ಯೂಸ್ ಮಾಡಿದ್ದೀವಿ ಅನ್ನೋದು ನಿಮ್ಗೆ ಅರ್ಥ ಆಗಿರುತ್ತೆ, ಯಾಕಂದರೆ ನಮಗೆ ಕೊಟ್ಟಿರುವಂತಹ ಬೈನರಿ ನಂಬರ್ 101. ಆಮೇಲೆ 1 ಇಂಟು 2 ಅನ್ನು ಯಾಕೆ ಯೂಸ್ ಮಾಡ್ತೀವಿ? 2 ಅನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಇದರ ಬೇಸ್ ವ್ಯಾಲ್ಯೂ 2 ಆಗಿರುತ್ತೆ, ಅದಕ್ಕೋಸ್ಕರ. ಆಮೇಲೆ ಪವರ್ಸ್ ಅನ್ನ 2 ಟು ದಿ ಪವರ್ 2, 2 ಟು ದಿ ಪವರ್ 1, 2 ಟು ದಿ ಪವರ್ 0 ಇದನ್ನ ಯಾವುದರ ಬೇಸ್ ಮೇಲೆ ಆಯ್ಕೆ ಮಾಡಿರ್ತೀವಿ ಅಂದ್ರೆ ಪ್ಲೇಸ್ ವ್ಯಾಲ್ಯೂ ಮೇಲೆ. ಅಂದ್ರೆ ಇವಾಗ ನಾವು ಬಿಡಿ 10, 100 ಅಂತ ಹೇಳ್ತೀವಲ್ಲ, ಹಾಗೆ 1s, 10s, 100s ಪ್ಲೇಸ್ ನಲ್ಲಿ ಇರುವಂತಹ ವ್ಯಾಲ್ಯೂಸ್ಗಳಿಗೆ ಲೈಕ್ 0, 1, 2 ಅಂತ ಕೊಡ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ವಾ? ಆಮೇಲೆ 1 ಇಂಟು 2 ಟು ದಿ ಪವರ್ 2 ಅಂದ್ರೆ 4, 0 ಇಂಟು 2 ಟು ದಿ ಪವರ್ 1 ಅಂದ್ರೆ 2 ಪ್ಲಸ್ 1 ಇಂಟು 2 ಟು ದಿ ಪವರ್ 0 ಅಂದ್ರೆ 1. ಆಮೇಲೆ ಅದನ್ನು ಇಂಟು ಮಾಡಿದಾಗ 4 ಪ್ಲಸ್ 0 ಪ್ಲಸ್ 1 ಆಗುತ್ತೆ. ನಮಗೆ ಆನ್ಸರ್ 5 ಬರುತ್ತೆ. ಸೊ 101 ಅನ್ನುವ ಬೈನರಿ ನಂಬರ್ನ ಡೆಸಿಮಲ್ ವ್ಯಾಲ್ಯೂ ಏನಾಗಿರುತ್ತೆ? ಇದು 5 ಆಗುತ್ತೆ. ಸೊ ಯಾವುದಾದ್ರೂ ಬೈನರಿ ನಂಬರ್ಸ್ ಅನ್ನ ಕೊಟ್ಟರೆ ನಾವು ಅದರ ಡೆಸಿಮಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ಈ ಮೆಥಡ್ ಅನ್ನ ಯೂಸ್ ಮಾಡಬೇಕು. ಲೈಕ್ ಬೇಸ್ ವ್ಯಾಲ್ಯೂ 2 ಅಂತ ತಗೊಳ್ಬೇಕು, ಹಾಗೆ ಪವರ್ ಅನ್ನ 0, 1, 2 ಈಗ 1 more ಡಿಜಿಟ್ಸ್ ಇದ್ರೆ ಅದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? 1 ಇಂಟು 2 ಟು ದಿ ಪವರ್ 3 ಅಂತ ಹಾಕ್ಬಿಟ್ಟು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಲೈಕ್ 0, 1, 2, 3, 4 ಆ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ 101 ನ ಡೆಸಿಮಲ್ ವ್ಯಾಲ್ಯೂ 5. ಆಕ್ಟಲ್ ನಂಬರ್ ಸಿಸ್ಟಮ್ ಅಂದ್ರೆ ಏನು? ಆಕ್ಟಲ್ ನಂಬರ್ ಸಿಸ್ಟಮ್ ಯೂಸಸ್ ಡಿಜಿಟ್ಸ್ ಫ್ರಮ್ 0 to 7. ಬೇಸ್ ವ್ಯಾಲ್ಯೂ ಈಸ್ 8. ಯೂಸ್ಡ್ ಇನ್ ಲೋ ಲೆವೆಲ್ ಪ್ರೋಗ್ರಾಮಿಂಗ್. ಆಕ್ಟಲ್ ನಂಬರ್ ಸಿಸ್ಟಮ್ 0 ಇಂದ 7 ವರೆಗಿನ ಡಿಜಿಟ್ಸ್ ಅನ್ನ ಯೂಸ್ ಮಾಡುತ್ತೆ. ಇದರ ಬೇಸ್ ವ್ಯಾಲ್ಯೂ 8 ಆಗಿರುತ್ತೆ. ಇದನ್ನ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಲ್ಲಿ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 17. ಇಲ್ಲಿ 17 ಅನ್ನೋದು ಆಕ್ಟಲ್ ನಂಬರ್, ಡೆಸಿಮಲ್ ವ್ಯಾಲ್ಯೂ ಅಲ್ಲ. ಸೊ ಈ 17 ಆಕ್ಟಲ್ ನಂಬರ್ ಅನ್ನ ನಾವು ಡೆಸಿಮಲ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಹೇಗೆ ಬೈನರಿ ವ್ಯಾಲ್ಯೂನ ಡೆಸಿಮಲ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಿದ್ವಲ್ಲ ಅದೇ ರೀತಿಯಲ್ಲಿ ಕನ್ವರ್ಟ್ ಮಾಡಬೇಕು. ಬಟ್ ಬೈನರಿ ವ್ಯಾಲ್ಯೂನಲ್ಲಿ ಬೇಸ್ ವ್ಯಾಲ್ಯೂ 2 ಆಗಿರೋದ್ರಿಂದ ನಾವು ಇಂಟು 2 ಮಾಡ್ತಾ ಹೋಗ್ತೀವಿ. ಆಕ್ಟಲ್ ನಂಬರ್ನ ಬೇಸ್ ವ್ಯಾಲ್ಯೂ 8 ಆಗಿರೋದ್ರಿಂದ ಇಂಟು 8 ಮಾಡ್ತಾ ಹೋಗ್ತೀವಿ. ನೋಡಿ, 1 ಇಂಟು 8 ಟು ದಿ ಪವರ್ 1 ಪ್ಲಸ್ 7 ಇಂಟು 8 ಟು ದಿ ಪವರ್ 0. ಅರ್ಥ ಆಯ್ತಲ್ವಾ? ಆಮೇಲೆ ಅದರ ಕಂಟಿನ್ಯೂ ಮಾಡಬೇಕು. 1 ಇಂಟು 8 ಟು ದಿ ಪವರ್ 1 8 ಪ್ಲಸ್ 7 ಇಂಟು 8 ಟು ದಿ ಪವರ್ 0 ಅಂದ್ರೆ 1. 8 ಪ್ಲಸ್ 7 ಇಸ್ ಈಕ್ವಲ್ ಟು 15. ಸೊ 17 ಆಕ್ಟಲ್ ನಂಬರ್ ಸಿಸ್ಟಮ್, ಆಕ್ಟಲ್ ನಂಬರ್ನ ಡೆಸಿಮಲ್ ವ್ಯಾಲ್ಯೂ ಏನಾಗುತ್ತೆ? 15 ಆಗುತ್ತೆ. ಯಾವುದೇ ಆಕ್ಟಲ್ ನಂಬರ್ನ ಡೆಸಿಮಲ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕಂದ್ರೆ ನಾವು ಇದೇ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಅಂದ್ರೆ ಏನು? ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಯೂಸಸ್ ಡಿಜಿಟ್ಸ್ ಫ್ರಮ್ 0 to 9 and A to F. Base value is 16, widely used in memory addresses, colors and debugging.
ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮು 0 to 9 ವರೆಗಿನ ಡಿಜಿಟ್ಸ್ ಅನ್ನ ಹಾಗೆ A to F ವರೆಗಿನ ಆಲ್ಫಾಬೆಟ್ಸ್ ಅನ್ನ ಯೂಸ್ ಮಾಡುತ್ತೆ. ಇದರ ಬೇಸ್ ವ್ಯಾಲ್ಯೂ 16 ಆಗಿರುತ್ತೆ. ಇದನ್ನ ಮೆಮೊರಿ ಅಡ್ರೆಸ್ ನಲ್ಲಿ ಕಲರ್ಸ್ ತೋರಿಸೋದಕ್ಕೆ ಹಾಗೆ ಡಿಬಗಿಂಗ್ ನಲ್ಲಿ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 1A ಅನ್ನೋದು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಆಗಿದೆ, ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ಆಗಿದೆ. ಇದನ್ನ ನಾನಿವಾಗ ಡೆಸಿಮಲ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕಂದ್ರೆ ಸೇಮ್ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಬೇಸ್ ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ. ಇದರ ಬೇಸ್ ವ್ಯಾಲ್ಯೂ 16. ಸೊ 1A ಹೆಕ್ಸಾಡೆಸಿಮಲ್ ನಂಬರ್ ಅನ್ನ ನಾವು ಹೇಗೆ ಡೆಸಿಮಲ್ಗೆ ಕನ್ವರ್ಟ್ ಮಾಡೋದು? 1 into 16 to the power 1 plus 10 into 16 to the power 0. ಸೊ 1 into 16 to the power 1 ಅಂದ್ರೆ 16 plus 10 into 16 to the power 0 ಅಂದ್ರೆ 1. ಸೊ 16 plus 10 is equal to 26. 1A ಹೆಕ್ಸಾಡೆಸಿಮಲ್ ನಂಬರ್ನ ಡೆಸಿಮಲ್ ವ್ಯಾಲ್ಯೂ ಏನಾಗುತ್ತೆ? 26 ಆಗುತ್ತೆ. ಇವತ್ತಿನ ಕ್ಲಾಸ್ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.